ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದಾರೆ? ಸಗದಾಗಿದ್ದೀರಾ ಅಂತ ಅನ್ಕೊಂತೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ವೆಲ್ಕಮ್. ಎಸ್, ಇವತ್ತಿನ ವ್ಲಾಗ್ ಆಗಲೇ ಪ್ರಿವ್ಯೂಲ್ ನೋಡಿರ್ತೀರಾ. ಎಸ್, ಫೈನಲಿ ಗುರು ನಮ್ಮ ಡಿ ಬಾಸ್ ಮೂವಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅದರ ರಿವ್ಯೂ ಕೂಡ ಕೊಡ್ತೀವಿ, ಕಾಯ್ತಾ ಇರಿ. ಸೊ ಏನಪ್ಪ ಅಂತಂದರೆ ಕನ್ನಡ ಮೂವಿನ ಮೊದಲನೇದಾಗಿ ನಾವು ನೋಡಬೇಕಾಗತ್ತೆ. ಸೊ ಕನ್ನಡಕ್ಕೆ ಮೊದಲನೇ ಆದ್ಯತೆ. ಕಾಟೇರ ಮೂವಿಗೆ ಹೋಗ್ತಾ ಇದ್ದೀವಿ ಗೈಸ್. ನಮ್ಮ ರೈತರ ಬಗ್ಗೆ ಕಾಟೇರ ಮೂವಿ ಮಾಡಿದ್ದಾರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು. ಸೊ ನಾನು ಫಸ್ಟ್ ಶೋ ಹೋಗೋಣ ಅಂತ ಅಂದ್ಕೊಂಡೆ, ಆಗಿಲ್ಲ. ಸೊ ಇವಾಗ ನೈಟ್ ಶೋ ಬುಕ್ ಮಾಡಿದ್ದೀವಿ. ಈಗ ನಾನು ನಮ್ಮ ತಮ್ಮ ಹೋಗ್ತಾ ಇದ್ದೀವಿ. ಅಮ್ಮ ಇಲ್ಲ ಇವತ್ತು. ಸೊ ಅಮ್ಮ ಕೆಲಸದ ಮೇಲೆ ಆಚೆ ಹೋಗಿದ್ದಾರೆ, ಅವರು ಮಿಸ್ಸಿಂಗು, ಮತ್ತು ಅಪ್ಪನೂ ಮಿಸ್ಸಿಂಗು. ಅಪ್ಪನೂ ಇಲ್ಲ, ಅಪ್ಪ ಊರಿಗೆ ಹೋದವ್ರು ಇನ್ನೂ ಬಂದಿಲ್ಲ, ಒಂದು 2 days ಆಯಿತು. ಸೊ ಇವಾಗ ನಾವಿಬ್ಬರು ಹೋಗ್ತಾ ಇದ್ದೀವಿ. ಆ್ಯಂಡ್ ಮೋರ್ ಈ ಟಿಕೆಟ್ ಇಲ್ಲ ಗುರು, 2 ಟಿಕೆಟ್ ಇದ್ದಿದ್ದು, ಹಂಗಾಗಿ ಹೋಗ್ತಾ ಇದ್ದೀವಿ. ಕೆಳಗಡೆ ರೋವಲ್ ಸಿಕ್ಕಿದೆ ಆ್ಯಕ್ಚುಲಿ. ಅದು ನಮ್ಮ ಡಿ ಬಾಸ್ ಮೂವಿ ಅಂದರೆ ಬೇಕಾದ್ರೆ ನೆಲದ ಮೇಲೆ ಕೂತ್ಕೊಂಡು ನೋಡೋಕ್ಕೂ ರೆಡಿ ಗುರು. ನಾವು ಕೆಳಗಡೆ ಎಲ್ಲ ನೆಲದ ಮೇಲೆ ಕೂತ್ಕೊಂಡು ನೋಡೋಣ, ಒಟ್ಟಿನಲ್ಲಿ ನೋಡಬೇಕು ಅಷ್ಟೇ. ಆ ಥರ ಕ್ರೇಜು ನಮ್ಮ ಡಿ ಬಾಸ್ ಬಗ್ಗೆ ನಮಗೆ. ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಮೋಸ್ಟ್ ಆಫ್ ಆಲ್ ಎಲ್ಲ ಈಗ ಬಂದಿರೋ ಪ್ರಕಾರ ಕನ್ನಡ ಮೂವೀಸ್ನ ನಾವು ಗೆಲ್ಸಿಲ್ಲ ಅಂದರೆ ಇನ್ಯಾರು ಗೆಲ್ಲಿಸ್ತಾರೆ. ಸೊ ಈಗ ಸಲಾರ್ಗಿಂತ ಮುಂಚೆನೇ ಬಿಟ್ಟಿದ್ರೆ ನಾವು ಫಸ್ಟ್ ಅಲ್ಲೇ ಸಲಾರ್ನ ಡುಮ್ಕಿ ಹೊಡಿಸ್ಬಿಟ್ಟು ಅದನ್ನು ನೋಡ್ತಿದ್ವಿ. ಬಟ್ ಸಲಾರು ನಮ್ಮ ಕನ್ನಡದವರೇ, ಬಟ್ ಸ್ಟಿಲ್ ನಾವು ಏನೇ ಆದರೂ ನಾವು ಡಿ ಬಾಸ್ ಫ್ಯಾನ್ಗಳು. ದರ್ಶನ್ ಅವ್ರದ್ದು ಫಸ್ಟ್ ಆದ್ಯತೆ ನಮಗೆ, ನಮ್ಮ ಕನ್ನಡದವರು ಅಂತ. ಆ್ಯಂಡ್ ಮೋರ್ ಓವರ್ ಅವರು ಕೊಡೋ ಮೆಸೇಜಸ್ ಇರುತ್ತೆ ಗೊತ್ತಾ. ಮೂವಿಲಲ್ಲಿ ಕ್ರಾಂತಿಲೂ ಅಷ್ಟೇ ಒಂದು ಮೆಸೇಜ್ ಇತ್ತು. ಸೊ ಇದರಲ್ಲೂ ಸ್ಕೂಲ್ ಬಗ್ಗೆ ಒಂದು ಮೆಸೇಜ್ ಇತ್ತು. ಸೊ ಇದರಲ್ಲೂ ಒಂದು ಮೆಸೇಜ್ ಇದ್ದೇ ಇರುತ್ತೆ, ಅದು ರೈತರ ಬಗ್ಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಆ ಮೂವಿ ಬಗ್ಗೆ ರಿವ್ಯೂ ಕೂಡ ಕೊಡ್ತೀವಿ. ಅಫ್ಕೋರ್ಸ್ ಅದು ಚೆನ್ನಾಗಿದೆ ಅಂತ ಆಗಲೇ ತುಂಬ ಜನ ಹೇಳ್ಬಿಟ್ಟಿದ್ದಾರೆ ಪಂಡಿತರುಗಳು. ನಾವು ಕೊಡ್ತೀವಿ, ನಮ್ಗೆ ಅನ್ಸಿಕೆ ಏನಿರುತ್ತೆ ಹಾನೆಸ್ಟ್ ರಿವ್ಯೂ ನಮ್ಮ ಅದನ್ನ ನಿಮ್ಗೆ ಕೊಡ್ತೀವಿ. ಸೊ ಆ್ಯಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಸೊ ಆ್ಯಂಡ್ ಮೋರ್ ಓವರ್ ಆ ಸ್ಕೇಲ್ ಹೆಂಗೆ ತೆಗೆದಿದ್ದಾರೆ ಅದೆಲ್ಲ ನಾವು ಕನ್ನಡ ನೋಡಿದ್ರೆ ಮಾತಾಡಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ನಾವು ಮಾತಾಡೋಕ್ಕಾಗಲ್ಲ. ಆ್ಯಂಡ್ ಅಮ್ಮ ಇದ್ದರೆ ತುಂಬ ಖುಷಿ ಪಟ್ಟಿರೋರು ಆ್ಯಕ್ಚುಲಿ. ಪಾಪ ಅಮ್ಮ ಸಲಾರ್ ನೋಡ್ಬಿಟ್ಟು ಖುಷಿ ಪಟ್ಟರು, ಬಟ್ ಈ ಮೂವಿ ನೋಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಹೋಪ್ ದಟ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ಸೊ ನ್ಯೂ ಇಯರ್ದು ವ್ಲಾಗ್ ನೋಡಿದ್ರಿ ಆ್ಯಂಡ್ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸ್ಬಿಡಿ ಒಂದ್ಸತಿ. ಹಳೆ ವೀಡಿಯೋಸ್ ಯಾರು ನೋಡಿದಿರೋ ಆ್ಯಂಡ್ ಇನ್ನೇನಾರು ಇಂಪ್ರೂವ್ ಮಾಡ್ಕೊಬೇಕು ಅಂದರೆ ದಯವಿಟ್ಟು ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ದಯವಿಟ್ಟು ಖಂಡಿತ ನಾವು ಇಂಪ್ರೂವ್ ಮಾಡ್ಕೊತೀವಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗ್ ಏನು ಮಾಡಬೇಕು ಅಂತಲೂ ಕಮೆಂಟ್ ಮಾಡಿ, ಅದನ್ನು ಮಾಡೋಣ ಖಂಡಿತ. ಸೊ ಯೂಶಲಿ ಇವಾಗ ಡೈಲಿ ವ್ಲಾಗ್ಸ್ ಒಂಥರ ಲೈಫ್ ಸ್ಟೈಲ್ ಥರ ಮಾಡ್ತಾ ಇದ್ದೀವಿ. ಸೊ ನೋಡೋಣ ನೆಕ್ಸ್ಟ್ ಹೋಗ್ತಾ ಹೆಂಗೆ ಇಂಪ್ರೂವ್ ಆಗುತ್ತೆ, ಏನು ಕತೆ, ಏನು ಮಾಡೋಣ ಅಂತ ನಿಮ್ಮಿಂದನೇ ನಾವು ಸ್ವಲ್ಪ ಐಡಿಯಾಸ್ ಕೊಟ್ಟರೆ ನಾವು ಸ್ವಲ್ಪ ತಿಳ್ಕೊತೀವಿ, ಅದ್ರ ಬಗ್ಗೆ ಇಂಪ್ರೂವ್ ಆಗ್ತೀವಿ. ಆ್ಯಂಡ್ ಜೈ ಡಿ ಬಾಸ್. ಬನ್ನಿ ಇವಾಗ ಹೋಗೋಣ. ಸೊ ಬನ್ನಿ ನೋಡೋಣ.
ಫೈನಲಿ ಮೂವಿನ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ಮೂವಿ ಮಾತ್ರ ಒಂದು ರಿವ್ಯೂ ಹೇಳಲ್ಲ. ಸೊ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಮ್ಮ ಡಿ ಬಾಸ್ಗೆ ಇದು ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಮ್ಯಾನರ್ ಮೂವಿ ಅಂತಲೇ ಹೇಳ್ಬೋದು. ಬಿಕಾಸ್ ನಾವು ಇದಕ್ಕೂ ಮುಂಚೆ ಆ ಥರ ನಾವು ಅವ್ರ ಕ್ಯಾರೆಕ್ಟರ್ ನಾವು ನೋಡೇ ಇಲ್ಲ. ಹಳ್ಳಿ ಕ್ಯಾರೆಕ್ಟ್ರಲ್ಲಿ ಮೂವಿ ಬೇಸ್ಡ್ ಆನ್ ಮುಂಚೆ ಯಾವುದು ಬಂದಿಲ್ಲ, ಅಷ್ಟು ಜಾಸ್ತಿ ಇನ್ವಾಲ್ವ್ ಆಗಿ ಹಳ್ಳಿ ಕ್ಯಾರೆಕ್ಟ್ರಲ್ಲಿ ಬಂದಿಲ್ಲ. ಸೊ ಇದೇ ಫಸ್ಟ್ ಫುಲ್ ಕಂಪ್ಲೀಟಾಗಿ ಒಬ್ಬ ಹಳ್ಳಿ ಕ್ಯಾರೆಕ್ಟ್ರಲ್ಲಿ ಮಾಡಿರೋ ಪ್ಯೂರ್ 100% ಹಳ್ಳಿ ಬಿಟ್ಟು ಸಿಟಿ ಯಾವುದು ಸಾಂಗ್ಸು ಮಾಡಿಲ್ಲ ಆ್ಯಂಡ್ ಬೇರೆ ಜಾಗಕ್ಕೆ ಹೋಗಿ ಯಾವುದು ಮಾಡಿ ಸಿಟಿ ಅಂತ ತೋರಿಸಿಲ್ಲ, ಪ್ಯೂರ್ ಹಳ್ಳಿ ಸ್ಟೈಲೇ ಎಲ್ಲ ಬಂದಿದೆ. ಎಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಇನ್ನೊಂದೇನಪ್ಪ ಅಂದರೆ ವಯಸ್ಸಾಗಿರೋ ಕ್ಯಾರೆಕ್ಟ್ರಲ್ಲಿ ಸೊ ಅಲ್ಟಿಮೇಟ್ ಆ್ಯಕ್ಟಿಂಗ್ ಅಂತ ಹೇಳ್ಬೋದು. ಸೊ ಅದೇ ನಾನು ತುಂಬ ಜನ ಫಸ್ಟೇ ಮೂವಿ ನೋಡೋಕೆ ಮುಂಚೆನೇ ಯಾರು ಲೈಕ್ ರಿವ್ಯೂ ಕೊಡ್ತಿರ್ತಾರಲ್ಲ, ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಸಿಗಬೇಕು ಹಂಗೆ ಹಿಂಗೆ ಅಂತ ವಿ ಆರ್ ಕೃಷ್ಣ ಸರ್ ಅವರು ಹೇಳ್ತಿದ್ರು ಆ್ಯಕ್ಚುಲಿ. ಸೊ ಆ ಥರ ಮೂವಿ ಬಂದಿದೆ ಅಂತ. ಸೊ ಆ್ಯಕ್ಚುಲಿ ಹೌದು, ಒಂದು ನ್ಯಾಷನಲ್ ಲೆವೆಲ್ ಆ್ಯಕ್ಟಿಂಗಿಗೆ ಏನು ಬೇಕೋ ಅದೆಲ್ಲ ಕರೆಕ್ಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಮ್ಮ ಎರಡೂ ಪಾತ್ರಗಳಲ್ಲೂ ಮಾಡಿದ್ದಾರೆ. ಹೌದು, ಯಂಗಲ್ಲೂ ಮಾಡಿದ್ದಾರೆ ಆ್ಯಂಡ್ ಓಲ್ಡ್ ಏಜಲ್ಲಿ ಏನು ಪಾತ್ರ ಮಾಡಬೇಕು ಆ ಥರ ಮಾಡಿದ್ದಾರೆ. ಫುಲ್ಲು 100% ಒಂಥರ ಮಾಸ್ ಮಸಾಲ ಅಂತ ಸೊ ಆ ಥರ ಮೂವಿ ಇದು. ಆ್ಯಂಡ್ ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಕೂಡ ಇದು ಹೌದು. ಸೊ ಏನಪ್ಪ ಅಂತಂದರೆ 1950s ಒಂದು ಆ್ಯಕ್ಟ್ ಬಂತು, ಅದೇನಪ್ಪ ಅಂದರೆ ಉಳುವ ಒಂದೇ ಭೂಮಿ ಅಂತ. ಸೊ ಆ ಆ್ಯಕ್ಟ್ನ ಕನ್ಸಿಡರ್ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಅದೇ ಥರ ಸ್ಕ್ರಿಪ್ಟ್ ಬರೆದು ಅಲ್ಲಿ ನಡೆದಿರೋ ರಿಯಲ್ ಇನ್ಸಿಡೆಂಟ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ 1950 ಆ ಟೈಮ್ ಬಂದಾಗ ತುಂಬ ಜನ ಆ ಜಮೀನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ. ಆವಾಗ ಏನಾಯಿತು ಆ ಥರ ಇನ್ಸಿಡೆಂಟ್ಗಳನ್ನ ಡೈರೆಕ್ಟಾಗಿ ಅಲ್ಲಿ ಸ್ವಲ್ಪ ತೆಗೆದು ಇಲ್ಲಿ ಮೂವಿಗೆ ಏನು ಬೇಕೋ ಅದನ್ನು ಕರೆಕ್ಟಾಗಿ ತರುಣ್ ಕಿಶೋರ್ ಅವರು ಸಖತ್ತಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಷನ್ ಲೆವೆಲ್ಲು ಓಕೆ, ಲೈಕ್ 10ಗೆ ನಾನು 9 ಕೊಡ್ತೀನಿ. ಆ್ಯಂಡ್ ಡಿ ಬಾಸ್ ಆ್ಯಕ್ಟಿಂಗ್ ಅಂತೂ 10 out of 10. ಆ್ಯಂಡ್ ಮೋರ್ ಅವ್ರು ಎಲ್ಲ ಕ್ಯಾರೆಕ್ಟ್ರೂ ಅಷ್ಟೇ, ಲೈಕ್ ಈಗ ಹೊಸ್ದಾಗಿ ಬಂದಿರೋ ಅವ್ರು ಮಾಲಾಶ್ರೀ ಮ್ಯಾಮ್ ಮಗಳೂ ಕೂಡ ಹೌದು, ಸೊ ಚೆನ್ನಾಗಿ ಮಾಡಿದ್ದಾರೆ. ಸೊ ಹೊಸ ಮೂವಿ ಅಂತ ಅನ್ಸಲ್ಲ, ಓಕೆ ಒಂದು 2 to 3 ಫಿಲಮ್ಸ್ ಮಾಡಿದ್ದಾರೆ ಅನ್ನೋ ಥರನೇ ಅನಿಸುತ್ತೆ. ಆ್ಯಂಡ್ ಮೋರ್ ಓವರ್ ಆಮೇಲೆ ಇನ್ನೊಂದು ಮೇಯ್ನ್ ಏನಪ್ಪ ಅಂದರೆ ನಂಗೆ ತುಂಬ ಇಷ್ಟ ಆಗಿದ್ದ ಕ್ಯಾರೆಕ್ಟರ್ ಯಾವುದು ಗೊತ್ತಾ, ಅಲ್ಲೊಬ್ಬ ದರ್ಶನ್ಗೆ ಜೊತೆ ಕುಂಟ ಚಿಕ್ಕ ಹುಡುಗನ ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಎನಿ ಟೈಮ್ ಡಿ ಬಾಸ್ ಅದೊಂಥರ ಅದೃಷ್ಟ ಇರಬೇಕು ಅವ್ರಿಗೆ ಪಾಪ ಹೇಳ್ಬೇಕು ಅಂತಂದರೆ. ಡಿ ಬಾಸ್ ಜೊತೆ ಯಾವಾಗಲೂ ಫಿಲಮ್ ಫುಲ್ಲೂ ಲೈಕ್ ಅರ್ಧ ಫುಲ್ ಅವರೇ ಇರ್ತಾರೆ. ಹೌದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈ ಮೂವಿಯಲ್ಲಿ ಮೇಜರಾಗಿ ಒಂದು 10 ಜನದ ಮೇಯ್ನ್ ಕ್ಯಾರೆಕ್ಟರು ಫುಲ್ಲು ಮೂವಿ ಸ್ಟಾರ್ಟಿಂದ ಹಿಡಿದು ಎಂಡ್ ತನಕನೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದರಲ್ಲೂ ಮೇಯ್ನ್ ಆಗಿ ಶ್ರುತಿ ಅಮ್ಮ ಮತ್ತು ನಮ್ಮ ಅವರು ಮುಸ್ತಫಾ ಅವರು ಫುಲ್ಲು ಮೂವಿ ಫುಲ್ ಬರ್ತಾರೆ ಅವರು. ಸೊ ಚೆನ್ನಾಗಿದೆ ಮೂವಿ, 100% ಫುಲ್ಲು ಒಂಥರ ನಿಮ್ಮ ಕೊಟ್ಟಿದ್ದ ಕಾಸಿಗೆ ಮೋಸ ಆಗಲ್ಲ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲ ಕ್ಯಾರೆಕ್ಟರ್ ಅಷ್ಟೇ, ನಾಟ್ ಇನ್ಕ್ಲೂಡಿಂಗ್ ದರ್ಶನ್ ಅವ್ರದ್ದು ಇನ್ನು ಪಕ್ಕ ಇರೋ ಕ್ಯಾರೆಕ್ಟರ್ ಅಂತಲ್ಲ. ಸೊ ಅವ್ರದ್ದು ತಂಗಿ ಮಗ ಕೂಡ ಒಂದು ಕ್ಯಾರೆಕ್ಟ್ರಲ್ಲಿ ಮಾಡಿದ್ದಾರೆ, ಅದು ಸಾಂಗಲ್ಲಿ ಬರುತ್ತೆ. ಸ್ಪಾಯ್ಲರ್ ಅಲ್ಲ, ನಾವೇ ಹೇಳ್ತಾ ಇದೀವಲ್ಲ ಅವ್ರ ಮೂವಿ ನೋಡಲಿ, ನಾವು ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಾ ಇರೋದು. ಸೊ ಅವ್ರ ತಂಗಿ ಮಗ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಮೋರ್ ಓವರ್ ಅದು ಕ್ಯಾರೆಕ್ಟರ್ಗೆ ಏನು ಬೇಕೋ ಅದು ಕರೆಕ್ಟಾಗಿ ಸೂಟ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಆ ಮೂವಿಯಲ್ಲಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ನಮ್ಮ ಅವಿನಾಶ್ ಸರ್ ಆ್ಯಕ್ಟಿಂಗು ಅಲ್ಟಿಮೇಟ್, ಅವರು ಇದ್ದಾರೆ ಮೂವಿಲಿ. ಮೇಯ್ನಾಗಿ ಈ ಮೂವಿಲಿ ಏನು ಹೇಳೋಕೆ ಹೊರಟಿದ್ದಾರೆ ಅಂತಂದರೆ ಜಾತಿನ ನೋಡಬೇಡಿ, ಜಾತಿನ ತಲೆಗೆ ಹಾಕೊಂಬೇಡಿ. ಸೊ ಎಲ್ಲ ಒಂದೇ, ಮನುಷ್ಯ ಜಾತಿ ಒಂದೇ ಇರೋದು, ಅದರಲ್ಲಿ ನಿಮ್ಮ ಬೇರೆ ಬೇರೆ ಜಾತಿಗಳಿಲ್ಲ ಅಂತ ಹೇಳ್ಕೊಟ್ಟಿದ್ದಾರೆ ಡಿ ಬಾಸ್ ಅವರು. ಸೊ ಮೂವಿ ಮಾತ್ರ ಕ್ಲಾಸ್ ಆಗಿದೆ. ಆ್ಯಂಡ್ ಎಸ್, ಅದು ಮೇಯ್ನಾಗಿ ನಮ್ಮ ರೈತರು ನೋಡೋವಂಥ ಮೂವಿ, ನಮ್ಮ ಕನ್ನಡಿಗರು ಕುತ್ಕೊಂಡು ನೋಡೋವಂಥ ಮೂವಿ. ಆ ಟೈಮಲ್ಲಿ ಏನಾಗಿತ್ತು, ಸೊ ಇದನ್ನು ಒಂದು ತಲೆಯಲ್ಲಿ ಹಿಡ್ಕೊಂಡು ನೀಟಾಗಿ ತರುಣ್ ಕಿಶೋರ್ ಅವರು ಬರೆದಿದ್ದಾರೆ ಮೂವಿನ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಇಸ್ ಗಟ್ಸ್. ಆ್ಯಕ್ಚುಲಿ ದರ್ಶನ್ ಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಬಿಕಾಸ್ ಒಬ್ಬ ಸೂಪರ್ ಸ್ಟಾರು ಆ ಥರ ಲೆವೆಲ್ಗೆ ಬಂದು ಒಂದು ವಯಸ್ಸಾಗಿರೋ ಕ್ಯಾರೆಕ್ಟರ್ನ ಮಾಡಬೇಕು ಅಂತಂದ್ರೂ ಅದಕ್ಕೊಂದು ಚಾಲೆಂಜಿಂಗ್ ಬೇಕು. ಅದಕ್ಕೆ ಸುಮ್ಮನೆ ಚಾಲೆಂಜಿಂಗ್ ಸ್ಟಾರ್ ಅಂತ ಕರೆಯಲ್ಲ ಅವ್ರನ್ನ, ಅದಕ್ಕೆ ಕರೆಯಲ್ಲ. ಆ್ಯಂಡ್ ಮೇಯ್ನಾಗಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ ಫೈಟಿಂಗ್ ವಿಚಾರಕ್ಕೆ ಬಂತು ಅಂದರೆ ಅವರು ಲಾಸ್ಟ್ ಒಂದು ಮಂಡ್ಯದಲ್ಲಿ ಈವೆಂಟ್ ನಡೀತಲ್ಲ, ಆ ಈವೆಂಟಲ್ಲಿ ಹೇಳಿದ್ರು ಒಂದು ಕೈಯಲ್ಲಿ ಫೈಟ್ ಮಾಡೋದು, ಇನ್ನೊಂದು ಫೈಟಿಂಗು ಎರಡೂ ಕೈಯಲ್ಲಿ ಹಂಗೆ ಮಾಡಿದ್ದಾರೆ ಅಂತ. ಪಕ್ಕ ಅದು ಮಾತ್ರ ಫೈಟಿಂಗ್ ಸೀನ್ ಮಾತ್ರ ಸಕ್ಕದಾಗಿದೆ. ಫಸ್ಟ್ ಹಾಫಲ್ಲಿ ಒಂದು ಫೈಟ್ ಬರುತ್ತೆ, ಸೆಕೆಂಡ್ ಹಾಫಲ್ಲಿ ಒಂದು ಫೈಟ್ ಬರುತ್ತೆ, ಸಕ್ಕದಾಗಿ ಬಂದಿದೆ ಮಾತ್ರ ಫೈಟಿಂಗ್ ಸೀನ್ ಮಾತ್ರ. ಅದು ಬಾಯಲ್ಲೆಲ್ಲ ಹೇಳೋಕ್ಕಾಗಲ್ಲ, ನೀವು ಹೋಗಿ ನೋಡಬೇಕಾದ್ರೆ. ಸೊ ಆ ಥರ ಇದೆ ಮಾತ್ರ ಫೈಟಿಂಗು ಟೋಟಲ್. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇನ್ನೊಂದು ಸೀನ್ ಇದೆ, ಅದು ಸ್ಪಾಯ್ಲರ್ ಅಲರ್ಟ್ ಆಗಿಬಿಡುತ್ತೆ ಹೇಳ್ಬಿಟ್ರೆ. ಹೌದು. ಬಟ್ ಅದಕ್ಕಂತೂ ಪಕ್ಕಾ ವಿಜಿಲ್, ಏನು ನಾವು ಕೂತಿರೋ ಡೇಟಲ್ಲಿ ಫುಲ್ ವಿಜಿಲ್ಲು ಸೌಂಡ್ಸು ಆ ರೇಂಜಿಗೆ ಅದೊಂದು ಸೀನ್ ಬಂದಿದೆ. ಅದು ಸ್ಪಾಯ್ಲರ್ ಅಲರ್ಟ್ ಆಗುತ್ತೆ, ಬಟ್ ಅದನ್ನು ನೀವು ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ಇದು ಮಾಡ್ತೀವಿ. ಅದು ನಮ್ಮ ರಾಜ್ಕುಮಾರ್ ಅವ್ರದ್ದು ಮೂವಿದು ಡೈಲಾಗು, ಅದನ್ನು ನೀವು ಅಲ್ಲೇ ಹೋಗಿ ನೋಡಿ. ಅದು 1 minute 1.5 minute ಕಂಟಿನ್ಯೂಸ್ ಒಂದು ಡೈಲಾಗ್ ಇದೆ. ಸೊ ಡಿ ಬಾಸ್ ಅವ್ರು ಮಾತ್ರ ತಿಂದಾಕೊಂಡ್ಬಿಟ್ಟಿದ್ದಾರೆ ಅದನ್ನು. ಸೊ ನಿನಗೆ ಏನು ಸೀನ್ ಇಷ್ಟ ಆಯ್ತು ಆ ಮೂವಿಯಲ್ಲಿ? ನನಗೆ ಲಾಸ್ಟಲ್ಲಿ ಅವರು ಮಾಲಾಶ್ರೀ ಮಗಳು ಅವರು ಅದೊಂದು ಸತ್ತೋಗಿ ಸೀನ್ ನಂಗೆ ಇಷ್ಟ ಆಗಲಿಲ್ಲ. ಓಕೆ. ಸೊ ಅದು ಇಷ್ಟ ಆಗಿಲ್ಲ, ಬಟ್ ನಿನ್ಗೆ ಇಷ್ಟ ಆಗಿದೆ ಏನಾಯ್ತು? ಏನು ಅನ್ನಿಸ್ತು ಮೂವಿ ನೋಡಿ? ಯಾವುದು ಚೆನ್ನಾಗಿದೆ? ದರ್ಶನ್ ಸರ್ ಅವರು ವಯಸ್ಸಾಗಿರೋ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿರೋದು ತುಂಬ ಇಷ್ಟ ಆಯ್ತು ನನಗೆ. ಓಕೆ. ಸೊ ವಯಸ್ಸಾಗಿರೋ ಕ್ಯಾರೆಕ್ಟರ್ ಇಷ್ಟ ಆಗಿದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ತುಂಬ ಫೇವ್ರೆಟ್ ಸೀನ್ ಅಂತ ಹೇಳಿದ್ದು ಆ ಸ್ಪಾಯ್ಲರ್ ಅಲರ್ಟ್ ಸೀನ್. ಆ್ಯಕ್ಚುಲಿ ಅದಾಗಲೇ ಬಂದಿದೆ, ಹಳೆ ಮೂವಿಯಲ್ಲಿ ಒಂದು ರೆಫರೆನ್ಸ್ ಇದೆ,
ಬಟ್ ಅದು ನೀವು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಅದು ಏನು ಅಂತ. ಸೊ ಅದಕ್ಕೆ ಮೊನ್ನೆನೂ ಪಾಪ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲೆಲ್ಲ ಹೇಳ್ತಾ ಇದ್ರು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಸ್ಪೈರಸಿ ಮಾಡೋಕೆ ಹೋಗ್ಬೇಡಿ ಅಂತ. ಸ್ಪಾಯ್ಲರ್ ನಮ್ಮದೂ ಸ್ವಲ್ಪ ಭಯ ಇದೆ ಇವಾಗ, ನಾವು ಏನೋ ಸ್ಪಾಯ್ಲರ್ ಕೊಟ್ಬಿಡ್ತೀವಿ, ಆಮೇಲೆ ಮೂವಿ ನೀವು ತುಂಬ ಜನ ನೋಡೋಕೆ ಹೋಗಲ್ಲ. ಸೊ ಮೂವಿ ನೋಡಿ ಆಮೇಲೆ ಬಂದು ನೀವು ಎಂಜಾಯ್ ಮಾಡ್ತೀರಾ. ಸೊ ಇನ್ ಕೇಸ್ ಅದು ನೀವೊಂದು ವೀಕಲ್ 2 ವೀಕಲ್ ಬೇಕಾದ್ರೆ ಅದು ಟಿ ವಿ ಲೈಕ್ OTTಲೂ ಬರ್ಬೋದೇನೋ, ಸೊ ಅವಾಗ ನೋಡಿ ಎಂಜಾಯ್ ಮಾಡ್ಬೋದು. ಬಟ್ ಫಸ್ಟ್ ಆಫ್ ಆಲ್ ಕನ್ನಡ ಮೂವಿನ ಥಿಯೇಟ್ರಲ್ಲೇ ನೋಡಿ. ಆ್ಯಂಡ್ ದಿಸ್ ಈಸ್ ನಮ್ಮ ರಿವ್ಯೂ ಆಗಿರುತ್ತೆ ಕನ್ನಡ ಕಟೇರ ಮೂವಿ ಬಗ್ಗೆ. ಆ್ಯಂಡ್ ಟೋಟಲಲ್ಲಿ ಎಷ್ಟು ರೇಟಿಂಗ್ಸ್ ಕೊಡ್ತೀಯ 5ಗೆ? 5ಗೆ ಐ ಥಿಂಕ್ 4.7. ಓಕೆ, ಸೊ 4.7 ರೇಟಿಂಗ್. ಆ್ಯಂಡ್ ನಾನು 5.5 ಕೊಡ್ತೀನಿ. ಫಸ್ಟ್ ಡಿ ಬಾಸ್ ಮೂವಿ ನಾವು ಹಿಂಗೆ ಮಾಡಿದ್ರು ನಾವು ನೋಡ್ತೀವಿ. ಆ್ಯಂಡ್ ಮೋರೋ ಇದು ಸುಮ್ಮನೆ ಹೇಳ್ದಲ್ಲ, ಬಟ್ ಮೂವಿ ಚೆನ್ನಾಗಿದೆ. ಒಂದು ಕಮರ್ಷಿಯಲ್ ಪ್ರಪೋಸ್ ಇಟ್ಕೊಂಡು ಆಮೇಲೆ ಒಂದು ರಿಯಲ್ ಇನ್ಸಿಡೆಂಟ್ನ ಅದನ್ನು ಏನು ಮಾಡಬೇಕು ಕ್ಯಾಸ್ಟಿಸಮ್ಗೆ ಅದನ್ನೆಲ್ಲ ತೋರಿಸಿದ್ದಾರೆ. ಸೊ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನೀವು ಅಷ್ಟೇ. ಸೊ ಮೂವಿ ನೋಡಿದ್ರೆ ನೀವು ಸ್ವಲ್ಪ ಒಂದು ಅವೇರ್ನೆಸ್ ಬರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀವಿ. ಸೊ ಯಾರೆಲ್ಲ ಡಿ ಬಾಸ್ ಅಭಿಮಾನಿಗಳಿದ್ದಾರೋ ಎಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಹಂಗೆ ಒಂದೊಂದು ಲೈಕ್ ಕೊಟ್ಬಿಡಿ, ಶೇರ್ ಕೂಡ ಮಾಡ್ಕೊಬೋದು. ಆ್ಯಂಡ್ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ. ಅಲ್ಲಿ ತನಕ ಬಾಯ್.